ಚೆನ್ನಾಗಿದೆ ಅಲ್ಲ? ಎಷ್ಟು ಚೆನ್ನಾಗಿದೆಯಲ್ಲ? ಬಾರಿ ಪಕ್ಕೂದ್ರ ಮೇಲೆ ಕಲ್ಪನಾ ಅಂತ ಒಬ್ಳು ಕಾಲೇಜ್ ಹುಡುಗಿದ್ದಾಳೆ. ಯಾರ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರೇಪ್ ಮಾಡಿದಾರಂತೆ. ಹೆಚ್ಚು ಹೇಳೋದಕ್ಕೆ ಸಂಕೋಚ ಪಡ್ತಾ ಇದ್ದಾಳೆ. ಹೋಗಿ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡು. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈ ವಿಷಯ ಸೀಕ್ರೆಟ್ ಆಗಿರ್ಲಿ, ಪೇಪರ್ ವರ್ಗೂ ಹೋಗ್ಬಾರ್ದು ಅಂತ ಆಕೆ ಇಷ್ಟಪಡ್ತಾ ಇದ್ದಾಳೆ. FIR ಇನ್ನೂ ಫೈಲ್ ಮಾಡಿಲ್ಲ ಅಂದ್ರೆ? FIR ಇನ್ನೂ ಫೈಲ್ ಮಾಡಿಲ್ಲ ಅಂದೆ. ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡು. ಕೂತ್ಕೊಮ್ಮ. ಏನ್ ನಿನ್ ಹೆಸರು? ಕಲ್ಪನಾ. ಯಾವ ಕಾಲೇಜಲ್ಲಿ ಓದ್ತಿದ್ಯಾ? ಏನ್ ಓದ್ತಾ ಇದೀಯಾ? ಎಲೆಕ್ಟ್ರಾನಿಕ್ಸ್ ಫೈನಲ್ ಇಯರ್. ಇದೇ ಊರಾ? ಇಲ್ಲ, ಕೋಲಾರ. ಹಾಸ್ಟೆಲ್ ಅಲ್ಲಿ ಇದ್ಕೊಂಡೇ ಓದ್ತಿದ್ಯಾ? ಹೌದು. ಅಪ್ಪ ಅಮ್ಮ ಎಲ್ಲ ಕೋಲಾರದಲ್ಲೇ ಇದ್ದಾರಾ? ಹೌದು ಮೇಡಮ್. ಸರಿ, ಏನ್ ನಡೀತು ಅಂತ ಹೇಳು. ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಹೇಳಮ್ಮ, ಹೇಳು. ಅದು ಈಗ 2 ದಿವಸಕ್ಕೆ ಮುಂಚೆ ನನ್ನ ಫ್ರೆಂಡ್ ಜಯಾಳ ಬರ್ತ್ಡೇ ಇತ್ತು. ಪಾರ್ಟಿ ಅರೇಂಜ್ ಮಾಡಿದ್ರು. ಪಾರ್ಟಿ ಮುಗಿದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೆಕೆಂಡ್ ಶೋ ಪಿಕ್ಚರ್ ಹೊರಟ್ರು. ನನಗೆ ತಲೆ ನೋಯ್ತಾ ಇತ್ತು. ನಾನು ಹಾಸ್ಟೆಲ್ಗೆ ಹೋಗೋಣ ಅಂತ ಬಸ್ ಸ್ಟಾಪಲ್ಲಿ ಬಂದು ನಾನೊಬ್ಳೆ ನಿಂತಿದ್ದೆ. ಅಷ್ಟರಲ್ಲಿ ಸ್ಪೀಡ್ ಆಗಿ ಒಂದು ವ್ಯಾನ್ ಅಲ್ಲಿಗೆ ಬಂತು. ತಿರುಗಿ ನೋಡೋ ಅಷ್ಟರಲ್ಲಿ ವ್ಯಾನ್ ಇಂದ ಇಳಿದು ಬಂದು ಏನೋ ತಣ್ಣಗಿರೋ ಬಟ್ಟೆನಲ್ಲಿ ನನ್ನ ಬಾಯಿ ಮುಚ್ಚಿದ್ರು. ನಾನು ಉಸಿರಾಡೋಕಾಗದೆ ಪ್ರಜ್ಞೆ ತಪ್ಪಿದ್ದೆ. ಆಮೇಲೆ ನಂಗೆ ಮತ್ತೆ ಪ್ರಜ್ಞೆ ಬಂದಾಗ ನನ್ನ ಕಣ್ ಕಟ್ಬಿಟ್ಟು ಕೈ ಕಾಲುಗಳನ್ನೆಲ್ಲ ದೂರ ಮಾಡಿ ಕಟ್ಟಾಕಿದ್ರು. ಮೈ ಮೇಲೆ ಒಂಚೂರು ಬಟ್ಟೆ ಕೂಡ ಇರಲಿಲ್ಲ. ಆ ವ್ಯಕ್ತಿ ಆ ರಾತ್ರಿಲಿ ನನ್ನನ್ನ ಹಲವು ಸಾರಿ ಅತ್ಯಾಚಾರ ಮಾಡಿದ್ರು. ಒಬ್ಬನೇ ಕೇಳಿಸ್ತ ಅಂತ ನಿನ್ಗೆ ಹೇಗೆ ಗೊತ್ತು? ಅದು ಮೇಡಮ್, ಕಣ್ ಕಟ್ಟಿದ್ರು ಒಬ್ನೇ ಅಂತ ಮಾತ್ರ ಗೊತ್ತಾಗ್ತಾ ಇತ್ತು.
ಹೇಗೆ? ಅವನು ನನ್ನ ಮೈ ಮೇಲೆ ಬಿದ್ದಾಗ ಆ ಮೈ ವಾಸನೆಯಿಂದ ಗೊತ್ತಾಗ್ತಿತ್ತು. ಓಕೆ, ನೀನ್ ಹಾಸ್ಟೆಲ್ ಹೋಗು. ಈ ವಿಷಯ ಪೇಪರಲ್ಲಿ ಬರ್ದಿರೋ ಹಾಗೆ ನಾನು ಹ್ಯಾಂಡಲ್ ಮಾಡ್ತೀನಿ. ಮೇಡಮ್, ಈ ವಿಷಯ ನೋನು, ನಾನು ಯಾರಿಗೂ ಹೇಳಲ್ಲ. ನೀನ್ ಧೈರ್ಯವಾಗಿ ಹೋಗು. ಹೋಗಮ್ಮ, ಹೇಳು. ಥ್ಯಾಂಕ್ ಯು ಮೇಡಮ್. ಸರ್, ಏನು ಅಂತ ವಿಚಾರ ಆಯ್ತಾ ಉಷಾ? ವಿಚಾರ್ತೆ ಸರ್. ಹುಡುಗಿ ತುಂಬಾ ಸಾಫ್ಟ್ ಆಗಿದ್ದಾಳೆ. ಅವಳಿಗೆ ಪರಿಚಯ ಇರೋರೇ ಯಾರೋ ಈ ಕೆಲಸ ಮಾಡಿರ್ಬೇಕು. ಪರಿಚಯ ಇರೋರೇ ಮಾಡಿದಾರೆ ಅಂತ ನೀನ್ ಯಾಕೆ ಹೇಳ್ತೀಯಾ? ಆಕೆ ಅವನ್ನ ಗುರ್ತು ಹಿಡಿಬಾರ್ದು ಅಂತಾನೆ ಕಣ್ ಕಟ್ಟಿ ರೇಪ್ ಮಾಡಿದಾನೆ ಸರ್, ಆ ರಾಸ್ಕಲ್. ಐ ಸಿ. ಹಾಗಾದ್ರೆ ಈ ಕೇಸ್ನ ನೀನೇ ಹ್ಯಾಂಡಲ್ ಮಾಡು. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಏನು ವಿಷಯ? ಹತ್ರ ಬಂತಲ್ಲ ಸರ್, ಅದಕ್ಕೆ. ಸರ್, ಹೋದ ಸಲ ಜಾತ್ರೆಯಲ್ಲಿ ತಾವು ಹಣ ಸಹಾಯ ಮಾಡಿದೆ ಸರ್. ಜಾತ್ರೆ ಸಾಧಾರಣವಾಗಿ ನಡಿ ಸರ್. ಈ ಸಲನು ನೀವು ಸ್ವಲ್ಪ ಹಣ ಸಹಾಯ ಜಾಸ್ತಿ ಮಾಡಿದ್ರೆ ಜಾತ್ರೆ ಸ್ವಲ್ಪ ಜೋರಾಗಿ ಮಾಡೋಣ ಅಂತ ಸರ್. ಓ, ಅದಕ್ಕೇನಂತೆ. ನಿಮ್ಮೆಲ್ಲರ ಸಂತೋಷದಲ್ಲಿ ಪಾಲ್ಗೊಳ್ಳೋದಿಕ್ಕೆ ನನಗೂ ಬಹಳ ಸಂತೋಷ ಆಗಿದೆ. ನಿಮ್ಗೆ ಏನ್ ಸಹಾಯ ಬೇಕೋ ಅದು ನಾನು ಖಂಡಿತ ಮಾಡ್ತೀನಿ. ಕೊಡಲಿ. ತಗೊಳ್ಳಿ ಹಣನ. ತುಂಬಾ ಸಂತೋಷ ಸರ್. ನಮಸ್ಕಾರ ಸರ್. ಬರ್ತೀವಿ ಸರ್. ಆಯ್ತು ಆಯ್ತು. ನಾನು ಯಾರು ಅಂತ ಗೊತ್ತಾಯ್ತಾ ವರದರಾಜು? ಆ, ಗೊತ್ತಿಲ್ವೇ? ನೀನ್ ಯಾವ ಸ್ಕೂಲಲ್ಲಿ ಓದ್ದೆ ಅಂತ ಜ್ಞಾಪಕ ಏನಾದ್ರೂ ಇದೆಯಾ? ಅದೇ ಕೆಂಪೇಗೌಡ ಸ್ಕೂಲ್ನಲ್ಲಿ. ಅಲ್ಲಿ ನೀನು ಪಾಠ ಹೇಳ್ಕೊಡ್ತಿದ್ದ ಶಾರದಾ ಟೀಚರ್ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಏನ್ ಟೀಚರ್ ಹೀಗಾಗ್ಬಿಟ್ಟಿದ್ದೀರಾ ನೀವು? ವಯಸ್ಸಾಗೋಯ್ತಪ್ಪ. ಕಾಫಿ ಟೀ ಏನಾದ್ರು ತಗೊಳ್ಳಿ ಟೀಚರ್. ಅದೆಲ್ಲ ಏನು ಬೇಡಪ್ಪ. ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಹೇಳಿ ಟೀಚರ್. ನಮ್ ಹುಡುಗಿ ಒಂದು ಒಳ್ಳೆ ಕಾಲೇಜಿಗೆ ಸೇರ್ಕೋಬೇಕು ಅಂತ ಯಾವ್ದ್ಯಾವ್ದೋ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಇವತ್ತು ನೀನು ರಾಜಕೀಯ ಪಕ್ಷದಲ್ಲಿ ಒಬ್ಬ ಸದಸ್ಯ. ಅಲ್ಲಿ ನಿನಗೆ ದೊಡ್ಡ ದೊಡ್ಡವರೆಲ್ಲ ಪರಿಚಯ ಇದ್ದಾರೆ. ಬಡವರಿಗೆ ನೀನು ತುಂಬಾ ಸಹಾಯ ಮಾಡ್ತೀಯ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಹುಡುಗಿಗೆ ಒಳ್ಳೆ ಕಾಲೇಜ್ನಲ್ಲಿ ಒಂದ್ ಸೀಟ್ ಕೊಡಿಸ್ತೀಯಪ್ಪ. ಟೀಚರ್, ಯಾರ್ಯಾರಿಗೋ ಏನೇನೋ ಉಪಕಾರ ಮಾಡ್ಕೊಟ್ಟಿದ್ದೀನಿ. ನಿಮ್ಗಿಲ್ಲ ಅನ್ನಕ್ಕಾಗತ್ತೆ ಟೀಚರ್? ನಿಮ್ ಹುಡುಗಿ ಡೀಟೇಲ್ಸ್ ನ ನನಗೆ ತಂದ್ಕೊಡಿ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಇಂಟ್ರೂ ಯಾವತ್ತು ಅಂದ್ರೆ ಟೀಚರ್? ಬರೋ ಗುರುವಾರಪ್ಪ. ಮತ್ತೆ ನಾನು ಯಾವಾಗ ಬಂದ್ ನೋಡ್ಲಿ? ನೀವೇನು ಬರ್ಬೇಕಾಗಿಲ್ಲ ಟೀಚರ್. ನಿಮ್ ಹುಡುಗಿಗೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದ ತಕ್ಷಣ ನನಗೊಂದು ಫೋನ್ ಮಾಡಿದ್ರೆ ಸಾಕು. ಓಕೆ? ಆಯ್ತಪ್ಪ, ಹಾಗೆ ಆಗ್ಲಿ. ನಾನ್ ಬರ್ತೀನಿ. ಟೀಚರ್, ನೀವು ನನ್ನ ಗುರುಗಳು. ನಾನ್ ನಿಮಗ್ ಕೈ ಮುಗಿಬೇಕು, ಅದೇ ಮರ್ಯಾದೆ. ಸುಮ್ನೆ ಓಡಾಡಿ ತೊಂದರೆ ತಗೋಬೇಡಿ ಟೀಚರ್. ಆಯ್ತಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಹಾ. ಎಲ್ರು ಹೋದ್ರಾ? ಎಲ್ರು ಹೋದ್ರು ಸರ್. ಭಾನುವಾರ ತಗೊಂಡ್ ಬರ್ತೀಯಾ? ಖಂಡಿತ ಹೇಳು. ತಗೊಂಡ್ ಬರ್ತೀಯ ತಾನೆ? ತುಂಬಾ ಕಷ್ಟ ಸರ್. ಯಾಕೆ ಹೇಳು? ನೀವು ಸೆಲೆಕ್ಟ್ ಮಾಡಿದ 3 ಹುಡುಗಿರು ಹಾಸ್ಟೆಲ್ ಬಿಟ್ಟು ಹೊರಗೆ ಬರೋದೇ ಇಲ್ಲ ಸರ್. ಅದೇನೋ ಎಕ್ಸಾಮ್ ಅಂತೆ, ಯಾವಾಗ್ಲೂ ಓದ್ತಾನೆ ಇರ್ತಾರೆ. ಸರಿ, ಆ ಕಾಲೇಜ್ನವ್ರು ಬೇಡ, ಒಂದ್ ಕೆಲಸ ಮಾಡ್ಬೋದಾಯ್ತಲ್ಲ? ಬೇರೆ ಕಾಲೇಜ್ನವ್ರನ್ನ ಟ್ರೈ ಮಾಡ್ಬೋದಾಯ್ತಲ್ಲ? ಸರ್, ಲೀಲಾ ಅಂತ. ಈಸಿಯಾಗಿ ತಂದ್ಬಿಡಕ್ಕಾಗುತ್ತೇನೋ? ಓಕೆ, ಎಲ್ಲಿದ್ದಾಳೆ ಅವಳು? ಹಾಸ್ಟೆಲ್ ಅವಳೆ. ಧೈರ್ಯ ಸ್ವಲ್ಪ ಜಾಸ್ತಿ. ವಾರ್ಡನ್ ಗೊತ್ತಾದಿದ್ದಂಗೆ
ಸೆಕೆಂಡ್ ಶೋ ಸಿನಿಮಾಗೆ ಹೋಗ್ ಬರೋ ಕೇಸ್ ಇದು. ಹಳೆ ಮಾಲ್ ಇದ್ದಂಗಿದ್ದಾಳಲ್ಲ ಇವಳು. ಏನ್ ಮಾಡೋದು? ಇಲ್ಲ ಸರ್, ಹೊಸ ಮಾಲೆ ಇದು. ವಾಚ್ ಮಾಡಿ ನೋಡ್ದೆ. ಹಳೆ ಮಾಲು ನಿಮ್ಗೆ ಇಡ್ಸಲ್ಲ ಅಂತ ನಂಗೆ ಗೊತ್ತಿಲ್ವಾ ಸರ್? ಸರಿ, ಲೀಲನ್ ಕರ್ಕೊಂಬಂದ ತಕ್ಷಣ ಅವಳ ಹಿಂದೆ ಶಾಂತಿನ ಕರ್ಕೊಂಬರಕ್ಕಾಗತ್ತಾ ನೋಡು. ಶಾಂತಿನ? 1 ಸೆಕೆಂಡ್. ಅವಳ ಫೋಟೋ. ಸರ್, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಸರ್. ಎಸ್, ನನಗ್ ಪಾಠ ಹೇಳ್ಕೊಟ್ರಲ್ಲ ಟೀಚರು, ಅವ್ರ ಕಡೆ ಹುಡುಗಿ ಅವಳು. ಓದ್ತಾ ಇದ್ದಾಳೆ ಸರ್? ಕಾಲೇಜ್ ಸೇರ್ಕೊಳಕ್ಕೆ ಸೀಟ್ ಹುಡುಕ್ತಾ ಇದ್ದಾಳೆ ಅವಳು. ಯಾರಾದ್ರೂ ಸಿನಿಮಾದವ್ರು ನೋಡಿದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ಸರ್. 1 ವಾರ ಕಳೀಲಿ, ಡೇಟ್ ಹೇಳ್ತೀನಿ, ಆಮೇಲೆ ಅವಳನ್ನ ಎತ್ತಕೊಂಡ್ ಬರ್ವಿಂತೆ. ಅಲ್ಲಿವರೆಗೂ ಈ ಫೋಟೋನ ನೀನೇ ಇಟ್ಕೋ. ಸರ್ ಸರ್, ಏನು? ಹೋದ್ವಾರ ಎತ್ತಾಕೊಂಡ್ ಬಂದಿದ್ವಲ್ಲ ಆ ಕಲ್ಪನಾ ಪೊಲೀಸ್ ಸ್ಟೇಷನ್ಗೆ ಹೋದ್ಲು ಅಂತ ಕಾಣುತ್ತೆ ಸರ್. ಹೋಗ್ಲಿ ಬಿಡು. ಸರ್, ಈ ಪಕ್ಷಿ ಬೇಟನ ಸ್ವಲ್ಪ ದಿನ ನಿಲ್ಸಕ್ಕಾಗಲ್ವಾ ಸರ್? ಏ ಜೀವ, ಭಯ ಪಡ್ತಾ ಇದೀಯಾ? ಇಲ್ಲ ಸರ್, ಇದು ಭಯ ಅಲ್ಲ, ಮುನ್ನೆಚ್ಚರಿಕೆ ಸರ್. ನೋಡು, ನಾನಿರೋ ತನಕ ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ಸರಿ ಸರ್. ಸರ್, ನಾನೇನ್ ಬರ್ತೀನಿ. ಆಯ್ತು. ಬಿಡಿಯಪ್ಪ, ನಂಗೆ ಆಚೆ ಆಗುತ್ತೆ. ಚೀ ಹೋಗ್ರೆ. ಏ ನೋಡಿ, ನಾನೊಂದು ಜೋಕ್ ಹೇಳ್ತೀನಿ. ಓಲ್ಡ್ ಜೋಕ್ ಆಗಿರ್ಬಾರ್ದಪ್ಪ. ಓಲ್ಡ್ ಅಲ್ಲ ಕಣೆ, ನೀವು ನೋಡು, ಓಲ್ಡ್ ಜೋಕ್ ಏನಾದ್ರೂ ಆಗಿದ್ರೆ ನಾನ್ ನಿನ್ ಮೈ ನೆಲ್ಲದಲ್ಲಿ ಕಚ್ಬಿಡ್ತೀನಿ. ಸರಿ ಕಣೆ, ಹೇಳಿ ಜೋಕು. ನೋಡಿ, ಈಗ ನಿಮಿಷ ಯಾರಂತ ನೋಡ್ತೀನಿ. ನೋಡು, ಮೇಡಮ್. ಲೀಲಾ, ನಿಂಗ್ ಟೆಲಿಗ್ರಾಮ್ ಬಂದಿದೆ. ಎಲ್ಲಿಂದ ಮೇಡಮ್? ಊರಿಂದ. ನಿಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನೀನು ಈಗ್ಲೇ ಊರಿಗೆ ಹೋಗ್ತೀಯಾ ಇಲ್ಲ ನಾಳೆ ಹೋಗ್ತೀಯಾ? ಇಲ್ಲ, ನಾನು ಈಗಲೇ ಹೋಗ್ತೀನಿ. 11 o'clock ಬಸ್ ಇದೆ ಮೇಡಮ್. ಸರಿ, ಹುಷಾರಾಗಿ ಹೋಗ್ಬಾ. ದುಡ್ಡಿದ್ಯೇನೆ? ಇದೆ ಕಣೆ. ಧೈರ್ಯವಾಗಿ ಹೋಗ್ಬಾ, ಏನೂ ಆಗಿರಲ್ಲ. ಆಟೋ ಹಚ್ಚಕ್ ಬರ್ಲಾ? ಬೇಡ ಕಣೆ, ಇಲ್ಲೇ ಆಟೋ ಸಿಗುತ್ತೆ. ಬರ್ತೀನಿ ಕಣೆ. ಹೋಗ್ಬಾ. ಸರ್, ಈ ಟೆಲಿಗ್ರಾಮ್ ಫಾರ್ಮ್ ನೋಡಿ. ಏನಾಗಿದೆ ಸರ್? 9 ಗಂಟೆಗೆ ಯಾರೋ ಟೆಲಿಗ್ರಾಮ್ ಕೊಟ್ಟಿದ್ದಾರೆ ಲೀಲಾ ಅನ್ನೋರ್ಗೆ. ಅವರು ಇಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದಾರೆ. ಲೋಕಲ್ ಅಡ್ರೆಸ್ಗೆ ಟೆಲಿಗ್ರಾಮ್ ಕೊಟ್ಟಿದಾರಲ್ಲ, ಇದ್ರಲ್ಲೇನು ಪ್ರಾಬ್ಲಮ್? ಸರ್, ಈ ಟೆಲಿಗ್ರಾಮ್ ನಲ್ಲೇನೋ ಡೌಟ್ ಇದೆ ಸರ್. ಈ ಅಡ್ರೆಸ್ ಇಂದ ಹಾಸ್ಟೆಲ್ಗೆ 3 ಕಿಲೋಮೀಟರ್ ಆಗುತ್ತೆ. ಟೆಲಿಗ್ರಾಮ್ ಕೊಡೋ ಬದಲು ಹೋಗಿ ಹೇಳ್ಬೋದಿತ್ತು, ಇಲ್ಲ ಅಂದ್ರೆ ಫೋನ್ ಆದ್ರೂ ಮಾಡ್ಬೋದಿತ್ತು. ಅದನ್ನ ಬಿಟ್ಟು ಯಾಕೆ ಟೆಲಿಗ್ರಾಮ್ ಕೊಟ್ಟಿದ್ದಾರೆ, ಅದು ಇಷ್ಟೊತ್ತಲ್ಲಿ? ಒಂದ್ ವೇಳೆ ಅವರಿಗೂ ಇವರಿಗೂ ಏನೋ ಕಿತಾಪತಿ ನಡೆದು ಹೇಗೆ ಹೇಳೋದು ಅಂತ ಟೆಲಿಗ್ರಾಮ್ ಕೊಟ್ಟಿರ್ಬಹುದು. ನನಗೇನೋ ಡೌಟ್ ಇದೆ ಸರ್. ಟೆಲಿಗ್ರಾಮ್ ಫಾರ್ಮ್ ಇಸ್ಕೋಬೇಕಾದ್ರೆ ಡೌಟ್ ಬರ್ಲಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಫಾರ್ಮ್ ನ ಜೋಡಿಸ್ಬೇಕಾದ್ರೆ ನೋಡ್ತೀನಿ, ಆಗ ಡೌಟ್ ಬಂತು. ಟೆಲಿಗ್ರಾಮ್ ಕಳಿಸ್ಬಿಟ್ರಾ? ಎಸ್ ಸರ್. ಹಾಗಾದ್ರೆ ಇಷ್ಟೊತ್ತಿಗೆಲ್ಲ ಡೆಲಿವರಿ ಆಗಿರುತ್ತೆ. ಈಗ ಏನ್ ಮಾಡೋಣ ಅಂತೀರಾ? ಸರ್, ಹಾಸ್ಟೆಲ್ಗೆ ಫೋನ್ ಮಾಡಿ ನಿಜ ಏನು ಅಂತ ತಿಳ್ಕೋಬೇಕು. ಹಾಸ್ಟೆಲ್ ಫೋನ್ ನಂಬರು ಡೈರೆಕ್ಟ್ ಅಲ್ಲಿ ಇರ್ಬೇಕು ನೋಡಿ. ನೋಡ್ತೀನಿ ಸರ್. ಹಲೋ,
ರತ್ನ ಮಾತಾಡ್ತಿದ್ದೀನಿ ಸರ್. ಏನು? ಹಕ್ಕಿ ಹೊರಗೆ ಬರ್ತಾ ಇದೆ ಸರ್. ರೋಡಲ್ಲಿ ಯಾರು ಜನ ಓಡಾಡ್ತಾ ಇಲ್ವಾ? ಯಾರು ಇಲ್ಲ ಸರ್. ಸರಿಯಾಗಿ ಅಬ್ಸರ್ವ್ ಮಾಡು, ಆಮೇಲೆ ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. 8 ಗಂಟೆಗೆ ಈ ರೋಡಲ್ಲಿ ಯಾರು ಇರಲ್ಲ. ಈಗ 10 ಗಂಟೆ, ಒಂದ್ ನರಪ್ರಾಣಿನೂ ಇಲ್ಲ ಸರ್. ಡ್ರೈವರ್ ಏನ್ ಮಾಡ್ತೀಯಾನೆ? ವೀಲ್ ಚೇಂಜ್ ಮಾಡೋ ತರ ನಾಟಕ ಆಡ್ತೀನ ಸರ್. ನಂಬರ್ ಪ್ಲೇಟು ಚೇಂಜ್ ಮಾಡಿದೀವಿ ಸರ್. ಸರಿ, ಇನ್ನು ಅರ್ಧ ಗಂಟೆ ಒಳಗೆ ಇಲ್ಲಿ ಬಂದ್ಬಿಡ್ತೀರಾ? ಅರ್ಧ ಗಂಟೆ ಯಾಕೆ ಸರ್? ನೀವಿರೋ ಸ್ಪಾಟ್ಗೆ 15 ನಿಮಿಷದಲ್ಲಿ ಬರ್ಬೋದು. ಹಕ್ಕಿ ಜೊತೆಲಿ ಬರ್ಬೇಕು ಅಂದ್ರೆ ಸ್ಪೀಡ್ ಆಗಿ ಬರಬೇಡಿ, ಓಕೆ? ಆಮೇಲೆ ಹೊಯ್ಸಳಾದವ್ರು ನೋಡ್ಬಿಟ್ರೆ ಫಾಲೋ ಮಾಡ್ಬಿಡ್ತಾರೆ. ಅದನ್ನ ನಾವು ನೋಡ್ಕೋತೀವಿ ಬಿಡಿ ಸರ್. ಗುಡ್. ಓಕೆ ಸರ್. ಹಲೋ. ಹಲೋ, ಗವರ್ಮೆಂಟ್ ವಿಮೆನ್ಸ್ ಹಾಸ್ಟೆಲಾ? ಹೌದು, ವಾರ್ಡನ್ ಇದ್ದಾರಾ? ವಾರ್ಡನ್ನೇ ಮಾತಾಡ್ತಿರೋದು. ಮೇಡಮ್, ಟೆಲಿಗ್ರಾಫ್ ಆಫೀಸಿಂದ ನಿಮ್ಮ ಹತ್ರ ಒಂದು ವಿಷಯ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಏನು? ಸ್ವಲ್ಪ ಹೊತ್ತಿಗೆ ಮುಂಚೆ ಲೀಲಾ ಅನ್ನೋ ಹೆಸರಿಗೆ ಟೆಲಿಗ್ರಾಮ್ ಬಂತಲ್ಲ, ಆಕೆ ಸ್ಟೂಡೆಂಟಾ ಟೀಚರಾ? ಸ್ಟೂಡೆಂಟೇ. ಆ ಟೆಲಿಗ್ರಾಮ್ ನಿಜನಾ? ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಮೇಡಮ್, ಆ ಟೆಲಿಗ್ರಾಮು ಲೋಕಲ್ ಇಂದ ಕೊಟ್ಟಿದ್ದಾರೆ. ಆಕೆ ಅಣ್ಣ ಇದೇ ಊರಾ? ಇಲ್ಲ, ಅವರಣ್ಣ KGF ಹತ್ರ ಒಂದು ಹಳ್ಳಿಲಿದ್ದಾರೆ. ಆಕೆ ಇದ್ರೆ ಮಾತಾಡಕ್ ಹೇಳ್ತೀರಾ? ಅವಳು ಈಗ ತಾನೇ ಹೋದ್ಲಲ್ಲ. ಮೇಡಮ್, ಸಮಥಿಂಗ್ ರಾಂಗ್. ಆಕೆ ಹೋಗೋದನ್ನ ನಿಲ್ಸಿ, ಎನ್ಕ್ವೈರಿ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಕಳ್ಸಿದ್ರಾಗತ್ತೆ. ನೀವ್ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಈಗಲೇ ಬಸ್ ಸ್ಟ್ಯಾಂಡ್ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಲೀಲಾ! ಆಗ್ಲೇ ಹೊಟ್ಬಿಟ್ಟಿಯ ಉಷಾ? ನಾಳೆ ಬೆಳಿಗ್ಗೆ ಒಬ್ರು ಮ್ಯಾರೇಜ್ ಅಟೆಂಡ್ ಮಾಡ್ಬೇಕು ಸರ್. ಬೆಳಿಗ್ಗೆ 8 ಗಂಟೆಗೆಲ್ಲ ಸ್ಟೇಷನ್ಗೆ ಬಂದ್ಬಿಡ್ತೀಯಲ್ಲ? 7 ಗಂಟೆಗೆ ಬರ್ತೀನಿ ಸರ್. ಸ್ವಲ್ಪ ಕೂತ್ಕೋ. ಬೈ ಆ ಕಲ್ಪನಾ ಕೇಸಲ್ಲಿ ಏನಾದ್ರೂ ಮೂವ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಕಾಲೇಜಲ್ಲಿ ತುಂಬಾ ಡೀಸೆಂಟ್ ಹುಡುಗಿ, ಯಾರನ್ನೂ ಕಾಮೆಂಟ್ ಮಾಡಲ್ಲ, ಜನ್ಸ್ ಹತ್ರನೂ ಮಾತಾಡಲ್ಲ, ಒಳ್ಳೆ ಹುಡುಗಿ. ಯು ಮೀನ್ ಕಲ್ಪನಾಗೆ ಯಾರು ವೈರಿಗಳೇ ಇಲ್ಲ ಅಂತ ಹೇಳ್ತಾ ಇದೀಯಾ? ಎಸ್ ಸರ್. ಕಲ್ಪನಾಗೆ ಯಾರು ವೈರಿಗಳೇ ಇಲ್ಲ ಅಂತ ಅಂದ್ಮೇಲೆ ಇಂಥ ಕಠಿಣವಾದ ರೇಪ್ ಹೇಗೆ ನಡೆಯಕ್ ಸಾಧ್ಯ? ನನ್ಗೊಂದು ಅನುಮಾನ. ಏನು? ಅವ್ರ ಫ್ರೆಂಡ್ಸು ರಿಲೇಷನ್ಸು ಅವ್ರಿಗೆ ಆಗದೆ ಇರೋರು ಯಾರು ಈ ತರ ಕೆಲಸ ಮಾಡಿರ್ಬೋದು ಸರ್. ಸರ್, ಒಂದ್ ಕೆಲಸ ಮಾಡೋಣ. ಕಲ್ಪನಾನ ಸ್ಟೇಷನ್ ಕರ್ಸಿ ಎನ್ಕ್ವೈರಿ ಮಾಡೋಣ. ಓಕೆ. ಹಲೋ. ಹಲೋ, ಪೊಲೀಸ್ ಸ್ಟೇಷನಾ? ಎಸ್. ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹಾಸ್ಟೆಲ್ ಇಂದ ನಾನು ವಾರ್ಡನ್ ಮಾತಾಡ್ತಿದ್ದೀನಿ. ಏನ್ ವಿಷಯ ಹೇಳಿ? ಲೀಲಾನು ನಮ್ಮ ಹಾಸ್ಟೆಲ್ ಹುಡುಗಿನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಈಗ 10 ನಿಮಿಷಕ್ಕೆ ಮುಂಚೆ ಆಕೆ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಬಂತು ಸರ್. ಅದನ್ನ ನಿಜ ಅಂತ ನಂಬಿ ಆಕೆ ಗಾಬರಿಯಿಂದ ಊರ್ಗ್ ಹೊರಟ್ಲು. ಹಿಂದೆನೆ ಟೆಲಿಗ್ರಾಫ್ ಆಫೀಸ್ ನಿಂದ ಫೋನ್ ಬಂತು. ಯಾರೋ ಲೋಕಲ್ ಟೆಲಿಗ್ರಾಮ್ ಕೊಟ್ಟಿದ್ದಾರೆ, ಇದು ಸುಳ್ಳು ಸುದ್ದಿ ಇರ್ಬೇಕು, ಆಕೆನ ಹೋಗದಂತೆ ತಡೀರಿ ಅಂತ ಹೇಳಿದ್ರು. ನಾನು ತಕ್ಷಣ ಓಡ್ ಹೋದೆ. ಅಷ್ಟರಲ್ಲಿ ಲೀಲಾ ತುಂಬಾ ದೂರ ಹೋಗ್ಬಿಟ್ಟಿದ್ಲು ಸರ್. ಕರೆಯುವಷ್ಟರಲ್ಲಿ ರೋಡ್ ನಲ್ಲಿ ನಿಂತಿದ್ ಒಂದ್ ವ್ಯಾನು ಆಕೆನ ಎತ್ತಾಕೊಂಡು ಹೊರಟೋಯ್ತು ಸರ್. ಇಸ್ ಇಟ್? ನಂಬರ್ ಏನೋ ನೋಟ್ ಮಾಡ್ಕೊಂಡ್ರಾ? ಇಲ್ಲ, ಟ್ರೈ ಮಾಡ್ದೆ, ಕತ್ಲೆಯಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ. ವ್ಯಾನಲ್ಲಿ ಎಷ್ಟು ಜನ ಇದ್ರು? ಗೊತ್ತಿಲ್ಲ. ವ್ಯಾನ್ ಯಾವ ಕಡೆಗೆ ಹೋಯ್ತು? ಕನಕಪುರ ರೋಡ್ ಕಡೆ ಹೋಯ್ತು. ಓಕೆ. ಹಕ್ಕಿ ಹೆಂಗ್ ಉದುರ್ತಾ ಇತ್ತು ನೋಡ್ದ? ಈಗ ನೋಡು, ತೆಪ್ಪಗ್ ಮಲಗಿದೆ. ಸೂಪರ್ ಫಿಗರ್ ಕಣ. ಲೋ ಜೋಲ್ ಸೋರ್ಸ್ಬೇಡುವ, ಬಾಸುಕ್ ಹೋಗಿ ಸೇರೋ ವಸ್ತು ಇದು.
ಅದ್ ಹೇಗ್ ಮನಸ್ಸು ಬಂತ ನಿನಗೆ? ನಮ್ ಬಾಸ್ಗೆ ಇಂಥ ವಿಚಾರದಲ್ಲಿ ಬೇಜಾರೇ ಆಗಲ್ಲ ಅಂತ ಕಾಣುತ್ತೆ ಕಣ. ಅದ್ ಹೇಗ್ ಬೇಸರ ಆಗತ್ತೆ ಬಿಡು. ನಮ್ ಬಾಸ್ ಟೇಸ್ಟ್ ಮಾಡೋದೆಲ್ಲ ಬರೀ ಹೊಸ ವಸ್ತುಗಳು, ಹೊಸ್ದು ಅಷ್ಟೇ. ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಮೈ ತುಂಬಾ ಮಚ್ಚೆ ಇದ್ರನೇ ಕಣ ಇಂಥ ಅದೃಷ್ಟ ಸಿಕ್ಕೋದು. ಹೌದು, ನಮ್ ಜೀವನ ಇದೇ ರೇಂಜಲ್ಲಿ ಹೋಗ್ತಾ ಇದ್ರೆ ಇದಕ್ಕೆಲ್ಲ ಕೊನೆ ಅನ್ನೋದೇ ಇರಲ್ವಾ? ಸುಮ್ನೆ ಬಾಯಿ ಮುಚ್ಕೊಂಡು ಗಾಡಿ ಓಡ್ಸ ಕೊಡ. ನಾವ್ ಓದ್ ಮುಗಿಸಿದ್ಮೇಲೆ ಗೌರ್ಮೆಂಟ್ ನಮ್ಮನ್ ಕದ್ ಕೆಲಸ ಕೊಡ್ತಾ ಇಲ್ಲ. ಮುಖ್ಯ ನಮ್ ಲೈಫ್ ನ ಎಂಜಾಯ್ ಮಾಡ್ತಾ ಇಲ್ವಾ ನಾವು? ಒಂದ್ ಮಾತ್ ಹೇಳ್ತೀನಿ ತಿಳ್ಕೊ. ನಮ್ ಜೀವನ ಹೇಗಿದೆ ಅಂದ್ರೆ ಹುಲಿ ಬಾಲನ ಹಿಡ್ಕೊಂಡ್ ಆಗಿದೆ. ನಾವ್ ಹಿಡಿದ ಬಾಲ ಏನಾದ್ರು ಬಿಟ್ವಿ ಅಂದ್ರೆ ನಮ್ ಕತೆ ಮುಗಿದ್ ಹಾಗೇನೆ. ಅಕಸ್ಮಾತ್ ಹುಲಿ ನಮ್ಮನ್ ಸುಮ್ನೆ ಬಿಟ್ರೆ ನಮ್ ಪುಣ್ಯ.
ಯಾಕ ಬೇಗ ಅಲ್ಲ ಮಾಡಿಯೋ 3 ಗಂಟೆ ಆಯ್ತು ಕಣಲು. ನಡಿ ಬೇಗ ಹೋಗೋಣ. ಹೌದಲ್ಲ ನಡಿ. ಏನು ಸರ್, ಗಂಟೆ 3 ಆಯ್ತು. ಬೆಳಗೋಗೋ ಅಷ್ಟರಲ್ಲಿ ಈ ಹುಡುಗಿನ ಇಲ್ಲಿಂದ ಡಿಸ್ಪೋಸ್ ಮಾಡ್ಬೇಕು. ಸರಿ, ಅವಳನ್ನ ತಗೊಂಡೋಗು. ಸರ್, ಎಲ್ಲಿ ಡಿಸ್ಪೋಸ್ ಮಾಡ್ಲಿ ಸರ್? ಜಯನಗರ ರಸ್ತೆ ಪಕ್ಕದಲ್ಲಿರೋ ಪಾರ್ಕ್ ತಗೊಂಡೋಗಿ ಬಿಸಾಕ್ಬಿಡು. ಆಯ್ತು ಸರ್. ರಾತ್ರಿ ಎಲ್ಲ ವ್ಯಾನ್ ನ ಹುಡ್ಕಾಡಿದ್ರು ಕಂಡು ಹಿಡಿಯೋಕೆ ಆಗ್ಲಿಲ್ಲ. 10 ನಿಮಿಷದಲ್ಲಿ ಎಲ್ಲಿ ಹೋಗಿರ್ಬೋದು? ರಾತ್ರಿ ಟೈಮು, ಟ್ರಾಫಿಕ್ ಇರಲ್ಲ, ಸುಮಾರು ಸ್ಪೀಡಲ್ಲಿ ಹೋದ್ರು 7-8 ನಿಮಿಷದಲ್ಲಿ ಸಿಟಿ ಲಿಮಿಟ್ ದಾಟಿರಬಹುದೇನೋ. ಬೋಗಸ್ ಟೆಲಿಗ್ರಾಮ್ ಕೊಟ್ಟ ಆಸಾಮಿನ ಟೆಲಿಗ್ರಾಫ್ ಆಫೀಸ್ನೂ ಸರಿಯಾಗಿ ಕಂಡು ಹಿಡಿಲಿಲ್ಲ. ಇದು ನಮ್ಮ ದುರದೃಷ್ಟ. ಜನರಲ್ ಆಗಿ ಯಾರು ಆ ರೀತಿ ಗಮನಿಸೋದಿಲ್ಲ. ಹಲೋ, ಏನ? ಉಷಾ, ಸರ್, ಆ ಹುಡುಗಿ ಲೀಲಾ ಜಯನಗರ ಹತ್ರ ಪಾರ್ಕ್ ಅಲ್ಲಿ ತುಂಬಾ ಅಪಾಯ ಸ್ಥಿತಿಯಲ್ಲಿ ಇದ್ದಾಳಂತೆ. ಸ್ಪಾಟ್ ಆಂಬುಲೆನ್ಸ್ ಕೂಡ ಹೋಗಿದೆಯಂತೆ. ಇನ್ನು 10 ನಿಮಿಷದಲ್ಲಿ ಹಾಸ್ಪಿಟಲ್ ತರ್ತಾರಂತೆ. ನಾವು ಹೋಗೋಣ ನಡಿ. ಓಕೆ ಸರ್. ಹೆದರ್ಕೋಬೇಡಮ್ಮ, ನಿನ್ ಯಾವ ತೊಂದ್ರೆನೂ ಆಗಲ್ಲ. ನಿನ್ನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಹೇಳಕ್ಕಾಗತ್ತಾ? ನಿನ್ನ ಎಲ್ಲಿಗೆ ತಗೊಂಡೋಗಿದ್ರು ಹೇಳಮ್ಮ. ಗೊತ್ತಿಲ್ಲ. ಕಲ್ಪನಾಗಿತ್ತರನೇ ಸೇಮ್ ಇನ್ಸಿಡೆಂಟ್. ಎಸ್, ಇಬ್ರು ಕಾಲೇಜ್ ಸ್ಟೂಡೆಂಟೇ. ಈ 2 ಕೇಸ್ಗೂ ಒಬ್ಬನೇ ಕಾರಣ ಅಂತ ನನಗನ್ಸುತ್ತೆ. ನಿನ್ನ ರಾತ್ರಿ ಎಷ್ಟು ಜನ ಕೆಡ್ಸಿದ್ರು ಅಂತ ಹೇಳ್ತೀಯಮ್ಮ? ಹೇಳಮ್ಮ. ಒಬ್ಬನೇ ಅವನು ಮಾತಾಡಿದ್ದೇನಾದ್ರು ಕೇಳಿಸ್ತಾ? ಇಲ್ಲ. ಸೆಂಟ್ ಹಾಕಿದ್ನಾ? ಹೌದು. ಟ್ರೀಟ್ಮೆಂಟ್ ಕಾರ್ಡ್ ಕೊಡ್ತಾ ಇದ್ರಮ್ಮ? ಹೌದು ಸರ್. ಡಾಕ್ಟರ್ ಎಲ್ಲಿ ಹೋದ್ರು? ಅಲ್ಲಿದ್ದಾರೆ. ನಡಿಯಮ್ಮ. ಯಾರು ಬೇಕು? ಇದು ಶಾರದಾ ಟೀಚರ್ ಮನೆ ತಾನೆ? ಹೌದು. ಟೀಚರ್ ಇಲ್ವಾ? ಅವ್ರು ನಿದ್ರೆ ಮಾಡ್ತಿದ್ದಾರೆ. ನೀವ್ಯಾರು? ನಾನು ವರದರಾಜ್ ಅವ್ರ ಕಡೆಯಿಂದ ಬಂದಿರೋದು. ಕಾಲೇಜಿನ ಸೀಟ್ ವಿಷಯ ಮಾತಾಡೋದಕ್ಕೆ ಬೆಳಿಗ್ಗೆ 10 ಗಂಟೆಗೆ ನೀವು ಟೀಚರ್ ಜೊತೆಗೆ ಬರ್ಬೇಕಂತೆ ವರದರಾಜ್ ಅವರು ಹೇಳಿ ಕಳಿಸಿದ್ದಾರೆ. ಎಲ್ಲಿಗೆ ಬರ್ಬೇಕು? ಆಫೀಸ್ಗ, ಮನೆಗ? ಆಫೀಸಿಗೆ ಬೆಳಿಗ್ಗೆ 10 ಗಂಟೆ ಬಂದ್ಬಿಡಿ. ಸರಿ. ಓಹೋ, ಬನ್ನಿ ಬನ್ನಿ. ನಾನೇ ನಿಮ್ಮನ್ನ ನೋಡ್ಬೇಕು ಅಂತಿದ್ದೆ. ಎನಿಥಿಂಗ್ ಸ್ಪೆಷಲ್ ಡಾಕ್ಟರ್? ಲೀಲಾನ್ ಕೆಡ್ಸಿದ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ? ಇಲ್ವಲ್ಲ. 1 ನಿಮಿಷ. ಒಂದು ಸಣ್ಣ ಸಾಕ್ಷ್ಯ ಸಿಕ್ಕಿದೆ. ಸಾಕ್ಷಿನಾ? ಇವು ಲೀಲಾನ್ ಮೈ ಮೇಲೆ ಅಂಟ್ಕೊಂಡಿದ್ ಕೂದಲುಗಳು.
ಕೂದ್ಲುಗಳ ಹಾ ಡಾಕ್ಟರ್ ಇದನ್ನ ಇಟ್ಕೊಂಡು ಆಕಿನ್ ಕೆಡ್ಸಿದ ವ್ಯಕ್ತಿದೇ ಇರ್ಬೇಕು. ಇದನ್ನ ಇಟ್ಕೊಂಡು ಆತನ ವಯಸ್ಸು ಕಂಡು ಹಿಡಿಬಹುದು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಈ ಕೇಸ್ ಯಾವ್ದು ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ವಿ. ನೀವ್ ಇವಾಗ ಒಂದು ಹೊಸ ಕ್ಲೂ ಕೊಟ್ಟಿದ್ದೀರಿ. ಇದನ್ನ ಇಟ್ಕೊಂಡು ಟ್ರೈ ಮಾಡ್ತೀವಿ, ಬರ್ತೀವಿ. ಥ್ಯಾಂಕ್ಸ್. ಶಾಂತಿ, ಬಂದೆ. ಶಾಂತಿ, ಬಂದೆ ಮಾ. ಸ್ನಾನ ಆಯ್ತೇನೆ? ಆಯ್ತು. ಬೇಗ ರೆಡಿ ಆಗು, ಟಿಫನ್ ಮಾಡ್ಕೊಂಡು ಹೊರಡ್ಬೇಕು. ಏನಮ್ಮ ನೀನು ನಿಮ್ಮ ಅಪ್ಪನ ತರ ನೀನು ನಿಧಾನ ಮಾಡ್ತೀಯ. ನನ್ನನ್ನು ನೋಡ್ಕೊಳ್ಳೋಕೆ ಅಂತ ನಿನ್ನನ್ ಕರ್ಕೊಂಬಂದ್ರೆ ನಾನೇ ನಿನ್ ಸೇವೆ ಮಾಡೋ ಹಾಗಾಯ್ತು. ಏನಮ್ಮ ನೀನು, ಈಗಿನ 9 ಗಂಟೆ. ಅವ್ರು ಬರಕ್ ಹೇಳಿರೋದು 10 ಗಂಟೆಗೆ ತಾನೆ. ಯಾವ್ದಕ್ಕೂ ನಾವು 1 ಗಂಟೆ ಮುಂಚೆ ಹೋಗೋದು ಒಳ್ಳೇದು. ವರದರಾಜು ತುಂಬಾ ಬಿಸಿಯೆಸ್ಟ್ ಮ್ಯಾನು. ಏನೇನೋ ಪ್ರೋಗ್ರಾಮ್ಸ್ ಇರುತ್ತೆ, ಎಲ್ಲಾದ್ರೂ ಹೋಗ್ಬಿಟ್ರೆ ಕಷ್ಟ. ಆ ಯಪ್ಪ ನಂಗೆ ಸೀಟ್ ಕುಡ್ಸೋ ತರ ಕಾಣಿಸ್ತಾ ಇಲ್ಲ. ಹಾಗೆ ಹೇಳ್ಬೇಡ. ಆತನಿಗೆ ನನ್ನ ಮೇಲೆ ಎಷ್ಟೊಂದು ಮರ್ಯಾದೆ ಗೊತ್ತಾ. ನಾನ್ ಆತನ ಟೀಚರ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಂಗ್ ಸೀಟ್ ಕೊಡಿಸ್ತಾ ಇರೋದು. ಬೇಗ ಬಾ, ಟಿಫನ್ ಮಾಡುವಂತೆ. ದಿಸ್ ಇಸ್ ಕ್ಲಿಯರ್ ರಿಪೋರ್ಟ್ ಸರ್. ಈ ರೋಮೋ ಇರೋ ಗಂಡಸಿಗೆ ವಯಸ್ಸು 40ರಿಂದ 45 ಒಳಗಡೆ. ಇದು ಸ್ವಲ್ಪ ಗುಂಗುರು ಕೂದಲು ಜಾತಿಗೆ ಸೇರಿದ್ದು. ಜಾಸ್ತಿ ಇವನು ಸ್ಮೆಲ್ ಇರ್ತಕ್ಕಂಥ ಆಯಿಲ್ನೇ ಉಪಯೋಗಿಸ್ತಾನೆ. ಥ್ಯಾಂಕ್ ಯು ಮಿಸ್ಟರ್ ರಘು. ನನಗೆ ಬೇರೆ ಏನಾದ್ರು ಡೌಟ್ ಬಂದ್ರೆ ಮತ್ತೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ವಯಸ್ಸು 40ರಿಂದ 45. ಕೈ ಕಾಲು ಕಣ್ಣುಗಳು ಕಟ್ ಹಾಕಿ ತನ್ನ ಕಾಮದಾಹ ತೀರಿಸಿಕೊಳ್ಳೋ ಆ ಮೃಗ ಯಾರು? ಅವನೊಬ್ಬ ಪಾಪದ ಫಿಗರೇ ಇರ್ಬೇಕು. ತಾನು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ರೀತಿ ಮಾಡಿದಾನೆ ಈಡಿಯಟ್. ಆಹಾ, ಹಲೋ. ಬ್ಯಾಡ್ ನ್ಯೂಸ್. ಲೀಲಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಹಾಗೆ ಬಾತ್ರೂಮ್ ಹೋಗಿ ಬೋಲ್ಟ್ ಹಾಕೊಂಡು ಶವರಿಗೆ ನೇಣು ಹಾಕೊಂಡು ಸತ್ ಹೋಗ್ಬಿಟ್ಲಂತೆ. ಶೀಲಿಗೆಟ್ಟ ನಾನು ಊರ ಜನಕ್ಕೆ ಈ ಮೈನ ದಿನಪತ್ರಿಕೆ ತರ ತೋರ್ಸಕ್ ಇಷ್ಟಪಡಲ್ಲ. ನನ್ನನ್ನು ಹಾಳು ಮಾಡಿದ ಕಾಮುಕನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ನಾನು ಸತ್ತ ನಂತರ ನನ್ನ ಫೋಟೋ ಪೇಪರ್ನಲ್ಲಿ ಹಾಕೋದು ನನಗಿಷ್ಟ ಇಲ್ಲ. ಇಂತಿ ಲೀಲಾ.
ಸರ್, ಏನು? ಪೇಪರ್ ನೋಡಿದ್ರ? ನೋಡ್ದೆ. ಕಾಲೇಜ್ ಹುಡುಗಿಯರ್ನ ಬೇಟೆಯಾಡ್ತಿರೋ ಕಾಮುಕ ಯಾರು? ಪೊಲೀಸ್ನವರು ಬಲೆ ಬೀಸಿ ಹುಡುಕ್ತಾ ಇದ್ದಾರೆ, ಅಷ್ಟೇ ತಾನೇ? ಅದು ಹಳೆ ನ್ಯೂಸ್ ಸರ್. ಸೆಕೆಂಡ್ ಪೇಜ್ ಅಲ್ಲಿ ಶಾಕ್ ನ್ಯೂಸ್ ಬಂದಿದೆ ನೋಡಿ. ತಲೆ ಕೂದ್ಲೆಲ್ಲ ಎವಿಡೆನ್ಸ್ ಅಲ್ಲ ರತ್ನಂ. ಇದನ್ನ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ. ಈ ನ್ಯೂಸ್ನೆಲ್ಲ ಬಿಟ್ಬಿಡು. ಯಾಕೋ ಇದೆ ಸ್ವಲ್ಪ ಡೌಡವ ಅಂತಿದೆ ಸರ್. ಹೆದರಿಕೆ ಆಗ್ತಾ ಇದೆಯೇನೋ? ಇಲ್ಲ ಸರ್, ಸಿಕ್ಕಾಕೊಂಬಿಟ್ರೆ ದೊಡ್ಡ ಹಗರಣ ಆಗೋಗುತ್ತಲ್ಲ ಅಂತ ಸರ್. ಇಲ್ಲಿ ನೋಡ್ ರತ್ನಂ, ನೀನ್ ಯಾರಿಗೂ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಸಿಕ್ಕಾಕೊಳ್ಳೋ ತರ ನಾವೇನ್ ನಡ್ಕೊಂಡಿಲ್ಲ, ಗೊತ್ತಾಯ್ತಾ? ನಾವ್ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡೇ ಮಾಡ್ತೀವಿ. ಸರ್, ಏನು? ಇವತ್ ರಾತ್ರಿನೇ ಶಾಂತನ ಎತ್ತಕೊಂಡ್ ಬರ್ಬೇಕಾ ಸರ್? ಖಂಡಿತವಾಗಿ. 1 ವಾರ ಅಥವಾ 10 ದಿನ ಬಿಟ್ಟು ಇಟ್ಕೊಳ್ಳೋಣ ಸರ್. ಸರ್, ಇವಾಗ ಪೊಲೀಸ್ನವರು ತುಂಬಾ ಗಡಿಬಿಡಿಲಿದ್ದಾರೆ ಸರ್. ಯಾವ ಗಡಿಬಿಡಿನೂ ಇಲ್ಲ, ಎಲ್ಲ ಬರೀ ನಾಟಕ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಸರ್, ಶಾಂತಿ ನಿಜವಾಗ್ಲೂ ಬರ್ತ್ಡೇ ಪಾರ್ಟಿಗೆ ಹೋಗ್ತಾಳ ಸರ್? ನಿಜವಾಗ್ಲೂ ಹೋಗ್ತಾಳೆ. ಬೆಳಗ್ಗೆ ಅವಳ ತಾಯಿ ಜೊತೆ ಬಂದಾಗ್ಲೇ ಅವಳೇ ಹೇಳ್ಬಿಟ್ಟು ಹೋದ್ಲಲ್ಲ, ರಾಜು ಅಂತ ಯಾರೋ ರಿಲೇಷನ್ ಹುಡುಗ ಅಂತೆ. ಶಾಂತಿ ಅವನನ್ನೇ ಮದುವೆ ಆಗ್ತಾಳಂತೆ. ನಾನು ಅಡ್ವಾನ್ಸ್ ಆಗಿ ಶಾಂತಿಗೆ ಶಾಂತಿ ಮುಹೂರ್ತ ಇಟ್ಬಿಡ್ತೀನಿ. ಯಾರು ನೋಡು. ಹಲೋ, ವರಿತ್ರ ಸರ್ ಇದಾರಾ? ಯಾರು ಮಾತಾಡ್ತಾ ಇರೋದು? ನಾನ್ ಶಾಂತಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಶಾಂತಿ ಮಾತಾಡ್ತಾ ಇದ್ದಾಳೆ. ಹೌದಾ? ಕುಡು ಕುಡು. ಹಲೋ, ಏನಮ್ಮ ಶಾಂತಿ, ಏನು ವಿಷಯ? ಸರ್, ಒಂದು ಸಂತೋಷದ ವಿಷಯ. ಹೇಳಮ್ಮ. ನಂಗೆ ಮೈಸೂರಲ್ಲಿ ಮಾನಸ ಗಂಗೋತ್ರಿ ಕಾಲೇಜಲ್ಲಿ ಸೀಟ್ ಸಿಕ್ತು ಸರ್. ಓಹೋ, ತುಂಬಾ ಸಂತೋಷ ಕಣಮ್ಮ. ಈಗ ತಾನೇ ಟೆಲಿಗ್ರಾಮ್ ಮೆಸೇಜ್ ಬಂತು ಸರ್. 2 ತಿಂಗಳ ಹಿಂದೆ ರಿಟರ್ನ್ ಟೆಸ್ಟ್ ಬರೆದು ಬಂದಿದ್ದೆ. ನಾನ್ ಸೀಟ್ ಸಿಗಲ್ಲ ಅನ್ಕೊಂಡಿದ್ದೆ. ಆ ದೇವ್ರ ಕೃಪೆಯಿಂದ ಸೀಟ್ ಸಿಕ್ತು ಸರ್. ನಿನಗ್ ಸೀಟ್ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ. ಥ್ಯಾಂಕ್ ಯು ಸರ್. ನಿನಗೆ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಸೀಟ್ ಕೊಡ್ಸೋಣ ಅಂತ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡ್ ಬಂದಿದ್ದೆ ಕಣಮ್ಮ ನಾನು. ನಿನಗೆ ಯಾವ ಕಾಲೇಜ್ ಇಷ್ಟನೋ ಆ ಕಾಲೇಜಿಗೆ ಸೇರ್ಕೋ. ಸರ್, ನೀವು ನನಗೆ ಕಾಲೇಜಲ್ಲಿ ಸೀಟ್ ಸಿಗೋದಕ್ಕೆ ಟ್ರೈ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಮಮ್ಮಿಗೆ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗಿದ್ದಾರೆ, ಅದಕ್ಕೆ ನಾನೇ ಫೋನ್ ಮಾಡಿದೆ. ಪರವಾಗಿಲ್ಲಮ್ಮ, ವಿಷಯ ನೀನ್ ಹೇಳಿದ್ರೇನು ನಿಮ್ ತಾಯಿ ಹೇಳಿದ್ರೇನು ಎರಡು ಒಂದೇನೆ. ನೋಡ್ ಶಾಂತಿ, ಕಾಲೇಜಿಗೆ ಯಾವಾಗ ಜಾಯ್ನ್ ಆಗ್ತಾ? ಈ ವಾರದ ಒಳಗಡೆ ಹೋಗ್ತೀನಿ ಸರ್. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಸಂತೋಷ ಕಣಮ್ಮ. ಆಯ್ತು. 1 ವಾರ 10 ದಿನ ಕಳೀಲಿ ಅಂತ ಹೇಳ್ತಾ ಇದ್ರಲ್ಲ, ಅಷ್ಟರಲ್ಲಿ ಅವಳು ಊರೇ ಬಿಟ್ಟು ಹೊರಟೋಗ್ತಾಳೆ. ಅದಕ್ಕೆ ಇವತ್ ರಾತ್ರಿ ಹೇಗಾದ್ರೂ ಪ್ರಯತ್ನ ಪಟ್ಟು ಅವಳನ್ನ ಎತ್ತಾಕೊಂಡು ಬರಲೇಬೇಕು. ಅವಳು ನನ್ನ ಕೈಗೆ ಸಿಗಲೇಬೇಕು. ಹೋಗಿ. ಪಾರ್ಟಿ ಕೊಡ್ತೀಯಾ? ನಿನ್ ಎಲ್ ಬೇಕಾದ್ರೂ ಕೊಡ್ತೀನಿ,
ಆದ್ರೆ ನನ್ ಬರ್ಡೇಗೆ ನೀನೇನ್ ಪ್ರೆಸೆಂಟೇಶನ್ ಕೊಡ್ತೀಯಾ? ನೀನೇನ್ ಬೇಕಾದ್ರೂ ಕೇಳು, ಕೊಡ್ತೀನಿ. ಹಾಗಾದ್ರೆ ನನ್ಗೊಂದು ಕಿಸ್ ಕೊಡ್ತೀಯಾ? ಆಹಾ, ಆಸೆ ನೋಡು, ಏಟ್ ಕೊಡ್ತೀನಿ. ಹಲೋ ಡಾರ್ಲಿಂಗ್, ನಿನ್ನೆ ರಾತ್ರಿ ಪಾರ್ಕಲ್ಲಿ ಮಾತಾಡಿದ್ದೀನ ಜ್ಞಾಪಿಸೋಕೆ ಅಂತ ಫೋನ್ ಮಾಡಿದೆ. ಚೆನ್ನಾಗಿತ್ತಲ್ಲ? ಶಾಂತಿ, ಯಾಕೆ ಮಾತೇ ಇಲ್ಲ? ಓ, ನಿನ್ನೆ ಡ್ರೆಸ್ ಬಗ್ಗೆ ನೆನ್ಸ್ಕೊಂಡು ನಾಚಿಕೆ ಪಡ್ಕೋತಾ ಇದೀಯಾ? ಖಂಡಿತ ತಾನೆ? ಶಾಂತಿ, ಇವತ್ ಪಾರ್ಟಿಗೆ ಖಂಡಿತ ಬರ್ಲೇಬೇಕು. ಅದೇ ಡ್ರೆಸ್ ಹಾಕೊಂಡ್ ಬರ್ಬೇಕು. ಹಲೋ, ಕಮ್ ಆನ್ ಮೈ ಡಾರ್ಲಿಂಗ್. ಯಾಕೆ ಲೇಟು? ಏನಾಯ್ತು? ಅಮ್ಮಗ್ ಹುಷಾರಿಲ್ಲ, ನಾನ್ ಬೇಗ ಮನೆಗೆ ಹೋಗ್ಬೇಕು. ಅಮ್ಮನ್ಗೆ ಏನಾಯ್ತು? ಅವರಿಗೆ ಆಸ್ಮಾ ಟ್ರಬಲ್ ಇವತ್ ಸ್ವಲ್ಪ ಜಾಸ್ತಿ ಆಯ್ತು. ನಾನ್ ಪಾರ್ಟಿಗೆ ಹೋಗೋದ್ ಬೇಡ ಅನ್ಕೊಂಡಿದ್ದೆ, ಆದ್ರೆ ಅಮ್ಮ ಕೇಳಲಿಲ್ಲ. ರಾಜು ಬೇಜಾರ್ ಮಾಡ್ಕೋತಾನೆ, ಹೋಗ್ಬಿಟ್ ಬಾ ಅಂದ್ರು. ಓ, ಎಲ್ಲ ಲವರ್ಸ್ ಪರವಾಗಿ ನಿಮ್ಮ ಅಮ್ಮನಿಗೆ ತುಂಬಾ ಥ್ಯಾಂಕ್ಸ್. ಕಮ್ ಆನ್, ಸಿಟ್ ಡೌನ್ ಪ್ಲೀಸ್. ರಾಜು, ಯಾಕೇನು ಮಾತಾಡದೆ ಸುಮ್ಮನೆ ಕೂತಿದ್ದೀರಾ? ಶಾಂತಿ, ನಾನು ಕಲ್ಪನಾ ಲೋಕದಲ್ಲಿ ಡೇಟ್ ಆಡ್ತಾ ಇದ್ದೀನಿ. ಹೌದಾ? ಪಾರ್ಟಿ ಶುರುವಾಗಿ ಅರ್ಧ ಗಂಟೆ ಆಯ್ತು ಸರ್. ಶಾಂತಿ ಯಾವಾಗ ಹೊರಗಡೆ ಬರ್ತಾಳೋ ಗೊತ್ತಿಲ್ಲ. ಅಬ್ಸರ್ವ್ ಮಾಡು, ಯಾಮಾರ್ಬೇಡ. ನಾನು ಯಾವತ್ತು ಯಾಮಾರಿದ್ದೀನಿ ಸರ್? ನೀವು ತೋರಿಸಿದ ಹಕ್ಕಿನ ಎತ್ತಾಕೊಂಡು ಬಂದೆ, ನನ್ಗೆ ಅಭ್ಯಾಸ. ಡ್ರೈವರ್ ಏನೇ ಮಾಡ್ತಿದ್ದಾನೆ? ಜನಗಳ ಜೊತೆ ಸೇರ್ಕೊಂಡು ಅಬ್ಸರ್ವ್ ಮಾಡ್ತಿದ್ದಾನೆ ಸರ್. ರತ್ನಂ, ಇವತ್ ರಾತ್ರಿ ನನ್ ಶಾಂತಿ ಬೇಕೇ ಬೇಕು. ನಾನು ಅವಳ ಮೈ ರುಚಿ ನೋಡ್ಲೇಬೇಕು. ಅವಳನ್ನ ತರಕ್ಕಾಗ್ಲಿಲ್ಲ ಅಂತ ನೆಪ ಹೇಳ್ಕೊಂಡ್ಬಂದು ನನ್ ಮುಂದೆ ನಿಂತ್ಕೋಬೇಡ. ಖಂಡಿತವಾಗ್ಲೂ ಶಾಂತಿನ ಎತ್ತಾಕೊಂಡು ಬಂದೇ ಬರ್ತೀನಿ ಸರ್. ನಾನು ಇಟ್ಟು ಗುರಿ ಎಂದೂ ತಪ್ಪಿಲ್ಲ ಸರ್. ಇನ್ 2 ಗಂಟೆ ಒಳಗೆ ಶಾಂತಿ ಅಂದವಾದ ಮೈ ನಿಮ್ ಕೈಯಲ್ಲಿರುತ್ತೆ. ನೀನ್ ಹೇಳ್ತಾ ಇರೋದು ಕೇಳಿದ್ರೆ ನನ್ ಮೈಯೆಲ್ಲ ಜುಮ್ ಅಂತ ಇದೆ. ಮಿಸ್ ಮಾಡ್ಬೇಡ. ಸರ್, ಯಾಕೋ ಡ್ರೈವರ್ ವ್ಯಾನ್ ಕಡೆ ಬೇಗ ಬರ್ತಾ ಇದ್ದಾನೆ. ಮೋಸ್ಟ್ಲಿ ಆ ಶಾಂತಿ ಹೊರಗಡೆ ಬರ್ತಾ ಇರ್ಬೇಕು ಅನ್ಸುತ್ತೆ. ನಾನು ನಿಮ್ಮನ್ನು ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಓಕೆ. ಏನ್ ಜೀವ? ಶಾಂತಿ ಬರ್ತಾ ಇದ್ದಾಳೆ.
ಒಬ್ಳೆ ತಾನೆ? ಹೌದು. ರೆಡಿ ಆಗಿರೋ. ನಮ್ಮನ್ನ ಯಾರಾದ್ರೂ ವಾಚ್ ಮಾಡ್ತಿದಾರ ನೋಡು. ನೋಡ್ತಾ ಇದೀನಿ. ನಮ್ಮನ್ನ ಯಾರು ಅಬ್ಸರ್ವ್ ಮಾಡೋ ತರ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಎಳದ್ ಒಳಗೆ ಹಾಕೊಳ್ಳೋಣ. ಹುಷಾರು. ಶಾಂತಿ, ಏ ಶಾಂತಿ. ಓ ಛೇ, ಏನ್ ರಾಜು? ಏನಾ ನಿನ್ನಷ್ಟಕ್ಕೆ ನೀನೇ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ಏನರ್ಥ ಹೇಳು? ನೀನ್ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ದೆ, ಹೇಗ್ ಹೇಳೋದು? 1 ಗಂಟೆ ತನಕ ಪಾರ್ಟಿಲಿ ಇರ್ತೀನಿ ಅಂತ ಹೇಳಿದೆ. ಮನೇಲಿ ಅಮ್ಮಂಗೆ ಮೈ ಹುಷಾರಿಲ್ದೆ ಮಲಗಿರೋದ್ರಿಂದ ಪಾರ್ಟಿಲಿ ಜಾಲಿಯಾಗಿರೋಕ್ಕಾಗ್ತಿಲ್ಲ, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಸರಿ ಬಾ, ನಿನ್ ಬೈಕಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬರ್ತೀನಿ. ಸುಮ್ನೆ ನಿನ್ಗೆ ಯಾಕೆ ತೊಂದ್ರೆ? ನನಗೇನು ತೊಂದ್ರೆ ಇಲ್ಲ, ನಡಿ ಹೋಗೋಣ. ನೀನ್ ಪಾರ್ಟಿಲಿ ಇರಲ್ವಾ? ಇನ್ನು ಪಾರ್ಟಿ ಮುಗಿಯೋದು 1 ಗಂಟೆ ಮೇಲಾಗುತ್ತೆ. 10 ನಿಮಿಷದಲ್ಲಿ ನಿನ್ನ ಮನೆಗೆ ಡ್ರಾಪ್ ಮಾಡ್ಕೊಂಡ್ಬಿಡ್ತೀನಿ. ಬಾ ಬಾ ಶಾಂತಿ. ಬೇಡ ರಾಜು, ನಾನು ಆಟೋದಲ್ಲಿ ಹೋಗ್ತೀನಿ. ಪಾರ್ಟಿ ನಡಿಬೇಕಾದ್ರೆ ನೀನ್ ಅಲ್ಲಿ ಇರ್ಲೇಬೇಕು, ಇಲ್ಲ ಅಂದ್ರೆ ನಿನ್ ಫ್ರೆಂಡ್ಸ್ಗಳು ತಪ್ಪು ತಿಳ್ಕೊತಾರೆ. ಯಾವಾಗ್ಲೂ ನಿಂದು ಹಠ ಜಾಸ್ತಿ. ಸರಿ, ಆಟೋ ಸಿಗೋ ತನಕ ನಾನು ಬರ್ಬೋದಾ? ಜೀವ, ಏನೋ ಇದು? ಏನು ಬೇಕಾಗಿಲ್ಲ, ನಾನೀಗ ಚಿಕ್ಕ ಮಗುನಾ? ಪಾರ್ಟಿ ಮುಗಿಲಿ, ರಾತ್ರಿ 10 ಗಂಟೆ ಮೇಲೆ ಬರ್ತೀನಿ ಈ ಮಗನ್ ನೋಡಕ್ಕೆ. ಧಾರಾಳವಾಗಿ. ಬಾಯ್. ಓಕೆ ಬಾಯ್. ಬಾಯ್. See you. ಹುಷಾರು. ಓಕೆ, ನೋ ಪ್ರಾಬ್ಲಮ್. ಬಾಯ್. ಓಕೆ. ಬರ್ತಿದ್ದಾಳೆ, ರೆಡಿಯಾಗಿರು.
ಯಾರದು? ಯಾರು ನೀನು? ಯೂನಿಫಾರ್ಮ್ ಅಲ್ಲಿ ಬರ್ದೇ ಇದ್ರು ನೀನ್ ನನ್ನ ಚೆನ್ನಾಗಿ ಗುರ್ತು ಹಿಡ್ದಿರ್ಬೇಕಲ್ಲ ಮಿಸ್ಟರ್ ವರದರಾಜ್. ನಿನ್ನ ಎಲ್ಲೋ ನೋಡ್ದಾಗಿದೆಯಲ್ಲ? ಹೌದು. 4 ವರ್ಷದ ಹಿಂದೆ ನಿನ್ನ ಫ್ಯಾಕ್ಟ್ರಿಗೆ ಕೆಲಸ ಕೇಳ್ಕೊಂಡ್ ಬಂದ ಉಷಾ ಅನ್ನೋ ಹುಡುಗಿ ಜ್ಞಾಪಕ ಇದೆಯಾ? ಓ, ಆ ಹುಡುಗಿನಾ? ನಿನಗೆ ಪೊಲೀಸ್ ಕೆಲಸ ಸಿಕ್ತು ಅಂತ ನಿಮ್ಮಪ್ಪ ಹೇಳದ್ನಲ್ಲ? ಹೌದು. ಇದೇ ಊರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀನಿ. ಸಂತೋಷ. ಈಗ ಏನು ವಿಷಯಕ್ಕೆ ಬಂದಿದ್ದೀರಾ? ಅದು ಇಷ್ಟೊತ್ತಲ್ಲೇ. ಒಳಗಡೆ ಹೋಗಿ ಮಾತಾಡೋಣ. ಇದು ನನ್ನ ಪರ್ಸನಲ್ ಗೆಸ್ಟ್ ಹೌಸ್. ಯಾರನ್ನೂ ಒಳಗಡೆ ಅಲೋ ಮಾಡಲ್ಲ. ಒಬ್ಬ ಕೆಲಸದವನು ಇಲ್ದೇ ಇರೋದ್ ನೋಡಿದ್ರೆ ಇದು ನಿನ್ನ ಪರ್ಸನಲ್ ಗೆಸ್ಟ್ ಹೌಸ್ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಮಿಸ್ಟರ್ ವರದರಾಜ್. ಈ ಜಾಗನ ಕಂಡು ಹಿಡಿಯೋಕೆ ಕೆಲವೇ ದಿನಗಳು ಬೇಕಾಯ್ತು. ಅದ್ ಸರಿ, ಏನಕ್ ಬಂದಿದ್ದೀರಾ? ನಿನ್ನ ಹಳೇ ವಿಷಯನ ಕೇಳ್ಕೋಕ್ ಬಂದಿದ್ದೀನಿ. ಹಳೇ ವಿಷಯನಾ? ಹೌದು. ನಿಮ್ ಫ್ಯಾಕ್ಟ್ರಿ ಕೆಲಸ ಕೇಳ್ಕೊಂಡ್ ಬಂದಾಗ ಯಾರು ನೀನು? ನಾನು ನಿಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರೋ ತಿಮ್ಮಯ್ಯನ ಮಗಳು ಉಷಾ ಅಂತ. ಡಿಗ್ರಿ ಓದಿದ್ದೀನಿ. ಕೆಲ್ಸದ ಬಗ್ಗೆ ನಿಮ್ಮನ್ನ ನೋಡ್ಕೊಂಡ್ ಬಾ ಅಂತ ನಮ್ ತಂದೆ ಹೇಳಿ ಕಳ್ಸಿದ್ರು. ಒಳ್ಳೆ ವಿದ್ಯಾವಂತೆ, ಸುಕೋಮಲೆಯಾದ ನಿನ್ನಂತಹ ಒಂದು ಸುಂದರವಾದ ಹೆಣ್ಣನ್ನ ನನ್ನ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರಿಸಿ ನಾನು ಯಾವ ನರಕಕ್ಕೆ ಹೋಗ್ಲಿ? ನೀನು ಕಷ್ಟಪಡೋದಿನ ನನ್ನಿಂದ ನೋಡಕ್ಕಾಗಲ್ಲ. ಹಾಲಿನಂತಿರುವ ಈ ಮೈಗೆ ಒಂದು ಚೂರು ನೋವಾಗಬಾರ್ದು. ಈ ನಿನ್ನ ಸುಂದರವಾದ ದೇಹ ಸಿರಿ, ಈ ನಿನ್ನ ಕೋಮಲವಾದ ಕೈಗಳು ಕಷ್ಟಪಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಆದ್ರಿಂದ ನೀನೊಂದು ಕೆಲಸ ಮಾಡು. ಒಳ್ಳೆ ಸಂಬಳ, ವರ್ಷಕ್ಕೆ ಕೊಡೋ ಇನ್ಕ್ರಿಮೆಂಟ್ನ ತಿಂಗಳಿಗೂ ಕೊಡ್ತೀನಿ. ನೀನು ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿದ್ದು ಬಿಡು. ನೀನು ಒಬ್ಬ ದೊಡ್ಡ ಮನುಷ್ಯ. ನನ್ನ ಮನೆ ಅನ್ನ ತಿಂದು ಬೆಳೆದ ನಾಯಿ ಮಗಳು ಇವತ್ತು ನನಗೆ ಎದುರು ವಾದಿಸ್ಬಿಟ್ಲು. ನೆನೆಸ್ಕೊಂಡ್ರೆ ನನಗೆ ನಿದ್ದೆನೆ ಬರ್ತಾ ಇಲ್ಲ. ಆ ನಿದ್ದೆಗೆ ಔಷಧಿ ಅವಳೆ. ಹೋಗು, ನೀನ್ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹೋಗು ಹೋಗು. ಯಜಮಾನ್ರೆ, ನಿಮಗೆ ಈ ರೀತಿ ಅವಮಾನ ಮಾಡಿದಾಳೆ ಅಂದ್ರೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ನಿಮಗೆ ಎದುರು ಮಾತಾಡಿದ್ರೆ ಏನ್ ಗತಿ ಆಗುತ್ತೆ ಅಂತ ಅವಳು ತೋರಿಸ್ಬೇಕು. ನಿಮ್ಮನ್ನ ತಿಂದು ಬೆಳೆದ ಜೀವ ಇದು. ನಿಮ್ಮ ಸೇವೆಗೆ ಸದಾ ಸಿದ್ಧ. ಅವಳನ್ನ ಹೇಗೆ ಎತ್ತಾಕೊಂಡು ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನ ಇವತ್ತೇ ಈಗಲೇ ಎತ್ತಾಕೊಂಡು ಬರ್ತೇನೆ. ಈ ನಿನ್ನ ಸುಂದರವಾದ ದೇಹ ಸಿರಿ, ನಿನ್ನ ಈ ಕೋಮಲವಾದ ಕೈಗಳು, darling.
ನನ್ನ ಬಡತನದ ಪರಿಸ್ಥಿತಿ ನೋಡಿ ನಮ್ ತಂದೆ ವೀಕ್ನೆಸ್ ತಿಳ್ಕೊಂಡು ಡ್ರಿಂಕ್ಸ್ ಮಾಡಿಸಿ ಮತ್ತೆ ಬರೋ ಹಾಗೆ ಮಾಡಿ ನಾನ್ ನಿದ್ದೆ ಮಾಡುವಾಗ ನನ್ನ ಕರ್ಕೊಂಡು ಹೋಗಿ ಕೆಡಿಸಿ ನನ್ನ ಗುಡಿಸಲಲ್ಲೇ ತಂದು ಹಾಕಿದ್ರಿ. ಇದೆಲ್ಲ ನನ್ನ ಹಣೆ ಬರ ಅಂತ ತಿಳ್ಕೊಂಡು ಸುಮ್ಮನಾದೆ. ಸೂಸೈಡ್ ಮಾಡ್ಕೊಳಕ್ಕೂ ಹೋಗ್ಲಿಲ್ಲ. ಎಂದಾದ್ರೂ ಒಂದು ದಿನ ನಿನ್ ಮೇಲೆ ಸೇಡ್ ತೀರ್ಸ್ಕೋತೀನಿ ಅಂತ ನಿರ್ಧರಿಸ್ದೆ. ಇದೆಲ್ಲ ನಿನ್ ಜ್ಞಾಪಕ ಇದೆಯಾ? ಚೆನ್ನಾಗ್ ಜ್ಞಾಪಕ ಇದೆ. ನಾನು ಅವತ್ತು ಆ ರೀತಿ ಮಾಡಿದ್ದನ್ನೇ ಮನ್ಸಲ್ಲಿ ಇಟ್ಕೊಂಡು ಇವತ್ ನನ್ನ ಅರೆಸ್ಟ್ ಮಾಡಕ್ ಬಂದಿದ್ಯಾ? ನಾನ್ ಅರೆಸ್ಟ್ ಮಾಡೋ ಅಷ್ಟು ಸಾಧಾರಣ ವ್ಯಕ್ತಿ ಅಲ್ಲ ನೀನು. ಇವತ್ತಿನ ಸಮಾಜದಲ್ಲಿ ಒಳ್ಳೆ ಹೆಸರಿರೋ ವ್ಯಕ್ತಿ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್. ಆಡಳಿತ ಪಕ್ಷದಲ್ಲಿರೋ 3 ಮಿನಿಸ್ಟರ್ಗಳನ್ನ ಪ್ಯಾಕೆಟ್ ನಲ್ಲಿ ಇಟ್ಕೊಂಡಿರೋ ಒಬ್ಬ ಕಿಂಗ್ ಮೇಕರ್. ನಿನ್ನ ಲೆವೆಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಸಾಧಾರಣ ಸಬ್ ಇನ್ಸ್ಪೆಕ್ಟರ್ ನಾನೆಲ್ಲಿ? ನಿನ್ನ ಪರಿಸ್ಥಿತಿ ನೀನ್ ತಿಳ್ಕೊಂಡಿದ್ರೆ ಸರಿ. ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡಿದ್ರೆ ಸರಿ. ಯಾಕೆಂದ್ರೆ ನಂಗೆ ತುಂಬಾ ಕೆಲಸ ಇದೆ ಒಳಗಡೆ. ನಂಗೊಂಚೂರ್ ಅನುಮಾನ. ಏನು? ಹೆಂಗಸ್ರನ್ನ ಮೂಸ್ ನೋಡು ಈ ನಿನ್ನ ಕೆಟ್ಟ ಚಪಲ ಇನ್ನೂ ನಿನ್ನ ಬಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಏನ್ ಹೇಳ್ತಾ ಇದೀಯ ನೀನು? ಕಾಲೇಜ್ ಹುಡುಗಿರಾದ ಕಲ್ಪನಾ, ಲೀಲಾ ಇವರನ್ನ ಕೆಡಿಸಿದ್ದು ನೀನೆ ಅಂತ ಕಂಡು ಹಿಡಿದ್ಬಿಟ್ಟೆ. ಯಾಕೆ ಏನು ಮಾತಾಡ್ತಿಲ್ಲ? ಮೊದಲನೇ ಸಾಕ್ಷಿ ಲೀಲಾ ಮೈಯಲ್ಲಿ ಅಂಟ್ಕೊಂಡಿರೋ ನಿನ್ನ ತಲೆ ಕೂದಲು. ಎರಡನೇದಾಗಿ ನಿನ್ನ ಸೈಕಿಕ್ ತರ ನಡ್ಕೊಳ್ಳೋ ಸೆಕ್ಸ್ ಫೀಲಿಂಗ್. ಯಾಕೆ ಗೊತ್ತಾಗ್ಲಿಲ್ವಾ? ಕಾಲ್ಗರ್ಲ್ ಶಕೀಲಾನ ಎತ್ಕೊಂಡು ಹೋಗಿ ಅವಳು ಕೈಕಾಲ್ ಕಟ್ಟ ಹಾಕಿ ನಡ್ಕೊಂಡ ನಿನ್ನ ಸ್ಯಾಡಿಸ್ಟ್ ರೀತಿ. ಈಗ ಶಕೀಲಾ ನನ್ನ ಕಸ್ಟಡಿಯಲ್ಲಿದ್ದಾಳೆ. ಫೋನ್ ಮಾಡಿದ್ ನೀನೇನಾ? ನೀನು ಕೇಳ್ತಿದ್ ಶಕೀಲಾ ಒಳಗಡೆ ಇದ್ದಾಳೆ, ಹೋಗ್ಬಿಟ್ ಬಾ. ಎಲ್ಲಿ ದುಡ್ಡು? ಹೋಗು. ನೋಡೋಕೆ ಸೂಪರ್, ಒಳ್ಳೆ ಕಟ್ ಮಸ್ತ್ ಆಗಿದ್ಯಾ. ಇನ್ನು ಸ್ವಲ್ಪ ಲೇಟ್ ಆಗಿ ಬಂದಿದ್ರು ನಾನು ನಿದ್ದೆ ಮಾಡ್ಬಿಡ್ತಿದ್ದೆ. ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ರೆಡಿ ಆಗೋ. ಏನಯ್ಯ, ಎಕ್ಸಸೈಸ್ ಏನಾದ್ರೂ ತುಂಬಾ ಜಾಸ್ತಿ ಮಾಡ್ತೀಯಾ? ನಿನ್ನೆದೆ ಒಳ್ಳೆ ಜೆಟ್ಟಿ ತರ ಉಬ್ಬಿ ನಿಂತಿದ್ಯಲ್ಲ. ಹೇಯ್, ಹುಡುಗಿನ ನೀನು? ನಂಗೊತ್ತು, ಈ ಕಾಲದಲ್ಲಿ ಗಂಡಸರು ಆ ತರ ಎಕ್ಸಸೈಸ್ ಮಾಡಿ ಈ ತರ ಬಾಡಿ ಇಟ್ಕೋತಾರ. ಏನು ಫೈರಾ? ಅದೇ ಲೆಸ್ಬಿಯನ್ಸ್. ಅದನ್ನೆಲ್ಲ ಬಿಡು. ಮೊದಲು ನಿನ್ನ ಅನುಭವಗಳನ್ನ ನಾನ್ ಸ್ವಲ್ಪ ತಿಳ್ಕೋಬೇಕು. ಎಷ್ಟೋ ಗಂಡಸ್ರ ಹತ್ರ ಹೇಳಿದ್ದೀನಿ ನಾನು. ಈಗ ಅದನ್ನೇ ತಿಳ್ಕೊಳ್ಳೋ ಆಸೆ ನಿನ್ಗೂ ಬಂದ್ಬಿಟ್ಟ? ಏಯ್, ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಗೊತ್ತಾ? ಇವತ್ತು ಸಿಟಿಯಲ್ಲಿ ಸುಂದರವಾದ ಹುಡುಗಿರ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರೇಪ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಹೇಳು. ಅದು ಅದು
ಯಾಕೆ ನಗ್ತಿದ್ಯಾ? ಮತ್ತೆ ನೀವ್ಯಾಕೆ ನನ್ ಕಂಡ್ಬಿಟ್ರಿ? ಬೇಕು ಅನ್ಸಿದ್ರೆ ಕೊಲೆನೂ ಮಾಡ್ಬಿಡ್ತೀನಿ. ಏನೇ ನನ್ ಮನೆ ಬಾಗ್ಲಿಗೆ ಬಂದು ನನ್ನನ್ನೇ ಹೆದರ್ತೀಯಾ? ನಿನ್ ಗೊಡ್ಡ ಬೆದರಿಕೆಗೆಲ್ಲ ನಾನ್ ಹೆದರಲ್ಲ. ನಿನ್ನಿಂದ ನಾನು ಏನು ಮಾಡಕ್ಕಾಗಲ್ಲ. ಪ್ರತಿದಿನ ನಾನು ಒಂದೊಂದು ಹುಡುಗಿನ ಹಾಳು ಮಾಡ್ತೀನಿ. ನಾನ್ ಹಾಳು ಮಾಡಿರೋ ಒಂದು ಸಣ್ಣ ಸಾಕ್ಷಿ ಕೂಡ ನಿಂಗೆ ಸಿಗಲ್ಲ. ಯಾಕೆಂದ್ರೆ ಹಾಳು ಮಾಡೋರು ಯಾರು ಅಂತ ಆ ಹುಡುಗಿರಿಗೆ ಗುರ್ತು ಸಿಗದೆ ಇರೋವಾಗ ನಿನ್ನ ಪೊಲೀಸ್ ಬುದ್ಧಿ, ಕಾನೂನು ನನ್ನನ್ನು ಏನೇ ಮಾಡುತ್ತೆ? ನೀನ್ ಹೇಳೋ ಸಾಕ್ಷಿ ಅಲ್ಲ, ನಮ್ ಲಾಯರ್ ವಾದದ ಮುಂದೆ ಆ ಡ್ರೆಸ್ ಗೆಲ್ಲಂಗ್ ಹೋಗ್ಬಿಡುತ್ತೆ. ಏಯ್ ಹೋಗೆ ಹೋಗೆ ಹೋಗಿ ಸ್ಟೇಷನ್ ಅಲ್ಲಿ ಏನಾದ್ರೂ ಕೆಲಸ ಇದ್ರೆ ನೋಡು. ನನ್ನಂತ ದೊಡ್ಡ ಮನುಷ್ಯ ವೇಷದಲ್ಲಿ ತಲೆ ಹಾಕಿ ಮುಖ ಕೆಡಿಸ್ಕೋಬೇಡ. ಹೋಗೆ ಹೋಗೆ. ನಾನ್ ನಿನ್ ಹತ್ರ ಮಾತಾಡ್ಬೇಕು, ಅದು ಒಳಗಡೆ ಹೋಗಿ ಕೂತ್ಕೊಂಡೇ ಮಾತಾಡ್ಬೇಕು. ಇನ್ನೊಂದ್ ದಿವಸ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಅವತ್ತಿನ ದಿವಸ ಫುಲ್ ನೈಟ್ ಇದ್ಬಿಡುವಂತೆ. ಈಗ ಹೋಗು. ಏನಿದು? ಗೊತ್ತಿಲ್ವಾ? ಪಿಸ್ತೂಲು. ನೀನ್ ನಂಗೆ ಹೆದ್ರಲ್ಲ ಅಂತ ತಿಳ್ಕೊಂಡೆ ನಾನು ಇದನ್ನ ತಂದಿದ್ದೀನಿ. ನಿನ್ಗೀಗ ಏನ್ ಬೇಕು ಹೇಳು? ಆಗ್ಲೇ ಹೇಳಿದ್ನಲ್ಲ ನಿನ್ ಜೊತೆ ಮಾತಾಡ್ಬೇಕು ಅಂತ. ಅದು ಒಳಗಡೆ. ಬಾ ಬಾ ಒಳಗ್ ಬಾ. ನಿನ್ನ ಚಿಲ್ಲರೆ ಬುದ್ಧಿ ತೋರಿಸಿ ನನ್ನನ್ನೇನಾದ್ರೂ ಅಟ್ಯಾಕ್ ಮಾಡೋ ಪ್ರಯತ್ನ ಪಟ್ರೆ ನಿನ್ನ ಶೂಟ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಿನ್ನ ಹತ್ರ ಲೈಸೆನ್ಸ್ ಇರೋ ಪಿಸ್ತೂಲ್ ಇರ್ಬೇಕಲ್ಲ, ಅದೆಲ್ಲಿ? ಅಲ್ಲಿದೆ, ಬೇಕಾ? ತಗೊಳ್ಳ? ಬೇಡ ಬೇಡ, ನೀನ್ ಈ ಜಾಗ ಬಿಟ್ಟು ಕದ್ಲಬೇಡ. ಅದು ಎಲ್ಲಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಹಲೋ ಸರ್, ನಾನು ರತ್ನ ಮಾತಾಡ್ತಾ ಇದ್ದೇನೆ. ಎಲ್ಲಿಂದ? ಸರ್, ನಾನು ಇಂದಿರಾನಗರದ ಒಂದು ಪಬ್ಲಿಕ್ ಬೂತಿನ ಮಾತಾಡ್ತಾ ಇದ್ದೇನೆ ಸರ್. ಶಾಂತಿನ ಎತ್ತಾಕೊಂಡು ಬರುವಾಗ ಒಂದು ಚಿಕ್ಕ ತಪ್ಪು ನಡೆದೋಯ್ತು ಸರ್. ಶಾಂತಿನ ಪ್ರಜ್ಞೆ ತಪ್ಪಿಸೋವಾಗ ಕೊಸರಾಡಿ ಕಿರ್ಚ್ಕೊಂಡ್ಬಿಟ್ಲು ಸರ್. ಅವಳು ಮಾಡಿದ ಗಲಾಟೆಯಲ್ಲಿ ವ್ಯಾನ್ ಒಂದು ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಮ್ಮ ಡ್ರೈವರ್ ಜೀವ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಸರ್. ಶಾಂತಿ ಕಿರ್ಚ್ಕೊಂಡಿದ್ದಕ್ಕೆ ಜನರೆಲ್ಲ ಓಡ್ ಬಂದ್ಬಿಟ್ರು ಸರ್. ನಾನು ಶಾಂತಿನ ಅಲ್ಲೇ ಬಿಟ್ಬಿಟ್ಟು ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಸರ್. ಸರ್, ಜೀವ ಹೆಚ್ಚರು ಹೋಗ್ಬಿಟ್ರೆ ನಿಜ ಸ್ಥಿತಿ ಹೇಳ್ಬಿಡ್ತಾನೆ ಸರ್. ಪೊಲೀಸ್ನವ್ರು ಯಾವ ಗಳಿಗೆ ಬೇಕಾದ್ರೂ ಅಲ್ಲಿ ಬರ್ಬೋದು ಸರ್. ಸರ್, ನೀವು ಬೇಗ ತಪ್ಪಿಸ್ಕೊಂಡು ಹೋಗಿ. ನಾನು ಸ್ವಲ್ಪ ದಿವಸ ತಲೆ ಮರ್ಸ್ಕೊಂಡಿದ್ದು ನಾನು ಆಮೇಲೆ ಬಂದು ನೋಡ್ತೀನಿ ಸರ್. ನಿಮ್ಮನ್ನ ಬರ್ತೀನಿ ಸರ್. ಈಗ ಮಾತಾಡಿದ್ದು ನಿನ್ ಕಡೆಬ್ರೆ ತಾನೆ? ಹೌದು. ಕಲ್ಪನಾ ಲೀಲಾ ಲಿಸ್ಟ್ ನಲ್ಲಿ ಶಾಂತಿನೂ ಸೇರ್ಸ್ಕೋಬೇಕು ಅಂತ ಮಾಡಿದ್ಯಾ? ಯಾಕೆ ಈ ರೀತಿ ಹುಡುಗಿರ ಜೊತೆ ಮೃಗದ ತರ ವರ್ತಿಸ್ತಾ ಇದೀಯ ನೀನು? ಹೇಳು, ಇಲ್ಲ ಅಂದ್ರೆ ನಿನ್ನನ್ನ ಚಿತ್ರಹಿಂಸೆ ಮಾಡ್ಸಾಯಿಸ್ತೀನಿ. ಹೇಳ್ತೀನಿ. ನನ್ ಚಿಕ್ಕ ವಯಸ್ಸಿನಲ್ಲೇ ನನ್ ತಾಯಿ ತೀರ್ ಹೋದ್ರು. ನಮ್ ತಂದೆ ದೊಡ್ಡ ಸಾಹುಕಾರ. ನನ್ನ ನೋಡ್ಕೊಳ್ಳೋದಿಕ್ಕೆ ಕೆಲಸದವ್ರನ್ನಿದ್ರೆ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಅಂತ ಅವರು ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಒಂದಿನ ವರದರಾಜು, ಏನಪ್ಪ? ಚಿಕ್ಕ ಮಕ್ಕಳು ಒಳ್ಳೆ ಹುಡುಗರ ತರ ನಡ್ಕೋಬೇಕು. ಚೇಷ್ಟೆ ಮಾಡಬಾರ್ದು. ನಾನ್ ಸಾಯಂಕಾಲ ಬಂದು
ನಿಮ್ಮನ್ನೆಲ್ಲ ಸಿನಿಮಾ ಕರ್ಕೊಂಡು ಹೋಗ್ತೇನೆ. ನಾನ್ ಚೇಷ್ಟೆ ಮಾಡಲ್ಲಪ್ಪ. ಜಾಡುವರಿ. ಬರ್ತೇನೆ, ಬೇಗ ಬರ್ತೀನಿ ಡಾರ್ಲಿಂಗ್. ಸರಿ. ಪಾಪು, ನಾವೇನಾದ್ರೂ ಆಟ ಆಡೋಣವಾ? ಏನ್ ಆಟ ಆಡೋಣ ಹೇಳಮ್ಮ? ಏನು ಅಂತ ನೀನೇ ಹೇಳಪ್ಪ. ಟಾಸ್ ಹಾಕೋಣ? ಅದೆಲ್ಲ ಬೇಡಪ್ಪ. ಕಳ್ಳ ಪೊಲೀಸ್ ಆಡೋಣ? ಬೇಡಪ್ಪ, ನನ್ ಕೈಲಿ ಮೆಟ್ಲು ಪಟ್ಲು ಹತ್ತಕ್ಕಾಗಲ್ಲ. ಹಾಗಾದ್ರೆ ಏನ್ ಆಡೋಣ ಹೇಳಮ್ಮ? ಕಣ್ಣು ಮುಚ್ಚಲ ಆಟ ಆಡೋಣ? ಹಾಗಾದ್ರೆ ನನ್ಗೆ ಮೊದ್ಲು ಕಟ್ಟು. ಸರಿ ಬಾ, ಕೊಡು. ಅಮ್ಮ ಎಲ್ಲಿದೆಯಮ್ಮ? ಅಮ್ಮ ಅಮ್ಮ ಎಲ್ಲಿದೆಯಮ್ಮ? ಅಮ್ಮ 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 ನಿಧಾನ. ಯಾರಿದ್ದಾರೆ? ಯಾರು ಇಲ್ಲ. ಹತ್ರ ಬಿಡು ನನ್ನ. ಬಿಟ್ರೆ ಹೊಟ್ಟೋಗ್ತೇನೆ ನಾನು. ಯಾಕೋ ಇಲ್ಲಿ ಬಂದೆ? ಕಣ್ಣಿ ಕಟ್ಟಿಗೆ ಬಟ್ಟೆ ಹಾಕ್ಬಿಟ್ಟ? ಇಲ್ಲಿ ನೋಡಿದ್ದನ್ನ ನಿಮ್ಮ ಅಪ್ಪನ ಹತ್ರ ಏನಾರ ಹೇಳಿದ್ರೆ ನಿನ್ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಹೋಗಲ್ ಕೂತ್ಕೋ, ಹೋಗ್. ಅವತ್ತಿಂದ ಹೆಣ್ಣು ಅಂದ್ರೆ ಕೆಟ್ಟು ಮೋಸ್ಗಾರ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಮದುವೆನೇ ಮಾಡ್ಕೊಳ್ಳಿಲ್ಲ. ಯಾರೋ ಒಬ್ರು ಮಾಡಿದ ತಪ್ಪಿಗೆ ಹೆಣ್ಣುಗಳ ಶೀಲನೆಲ್ಲ ಯಾಕೆ ಹಾಳು ಮಾಡ್ತಿದ್ಯಾ? ನ್ಯಾಯವಾಗಿ ಕಾನೂನು ಕೋರ್ಟು ನಿನ್ನನ್ನು ದಂಡಿಸ್ಬೇಕು. ಆದ್ರೆ ಆ ಕಾನೂನು ಕೋರ್ಟನ್ನೇ ಯಾಮಾರಿಸೋ ವಿದ್ಯೆ ನಿನಗ್ ಚೆನ್ನಾಗ್ ಗೊತ್ತು. ನಿನ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಎಲ್ಲಾನು ಬೆಲೆ ಕಟ್ಟಿ ಕೊಂಡುಕೊಳ್ತೀಯ ಅನ್ನೋದು ನನಗ್ ಗೊತ್ತು. ಅದಕ್ಕೆ ನಿನ್ನಿಂದ ಹಾಳಾದ್ ನಾನಾಗ್ ನಾನೇ ನಿನಗೆ ಶಿಕ್ಷೆ ಕೊಡೋಣ ಅಂತಿದ್ದೀನಿ. ನಿನ್ನ ಹುಡುಗಿರ ಭೇಟೆ ವ್ಯವಹಾರದಲ್ಲಿ ಹೊರಗಡೆ ಜನಕ್ ಗೊತ್ತಾಯ್ತು ಅಂತ ಅವಮಾನ ಪಟ್ಟು ಪೊಲೀಸ್ಗೂ ಹೆದರಿ ನಿನ್ನನ್ನ ನೀನೇ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೆ. ಆ ತರ ಫೈಲ್ ಮಾಡ್ತೀನಿ. ಕಾನೂನು ನಿನ್ನಂಥವ್ರ ಕೈಯಲ್ಲಿ ಸೋತಾಗ ನನ್ನಂತ ಜಡ್ಜ್ಗಳು ಬರ್ಬೇಕು. ಕಾನೂನು ನಿನ್ನಂಥವ್ರ ಕೈ ಸೋತಾಗ ನನ್ನಂತ ಜಡ್ಜ್ಗಳು ಬರ್ಬೇಕು. ಇವನು ಕೈಯಲ್ಲಿ ಹಿಡಿದಿದ್ದ ಈಟಿಯು ಎರಡೂ ಕಡೆಯೂ ಮೊನಚಾಗಿತ್ತೆಂಬ ಅರಿವು ಇವನಿಗಿರಲಿಲ್ಲ.